ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಅಲ್ಲ ಅರ್ಥಕ್ರೆ, ಇಷ್ಟೆಲ್ಲ ಹೇಳಿದ ಮೇಲೂ ಮಕ್ಕಳು ಗೆದ್ದು ಕಾಡ್ಗೋಗವ್ರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಹುಲಿರ ಕಾಡಿಗೆ ಮಕ್ಕಳು ಹೋದ್ರೆ ಮತ್ತೆ ಬರೋದು ಉಂಟಾ? ಸುಮ್ಕಿಲ್ಲ, ಕುಮುದವನು ಅರ್ಚಕರು ಮೊದಲೇ ಕಂಗಾಲಾಗವ್ರೆ, ಇದ್ರಲ್ಲಿ ನಿಂದು ಬೇರೆ. ಕುಮುದವ್ವ, ಅರ್ಚಕ್ರೆ, ನೀವೆಲ್ಲ ಇಲ್ಲೇ ಇರಿ, ನಾವು ಹೋಗಿ ಮಕ್ಕಳನ್ನ ಕರ್ಕೊಂಬತ್ತೀವಿ. ನಾವು ಬಂದಿರೋಣ ಬೇಗ. ಹುಲಿ ಬ್ಯಾಗೆ ಮಕ್ಕಳು ಆಹಾರ ಆಗೋದಕ್ಕಿಂತ ಮುಂಚೆ ಮಕ್ಕಳನ್ನ ಕರ್ಕೊಂಬರೋಣ. ನಾನು ಹೋಗಿ ದೊಣ್ಣೆ ತಾಂಬತ್ತೀನಿ, ನೀವೆಲ್ಲ ಬ್ಯಾಟ್ರಿ ತಗೊಂಡು ಜಲ್ದಿ ಬನ್ನಿ. ಒಂದು ನಿಮಿಷ ಇರಪ್ಪ, ನಾನು ಬಂದ್ಬಿಡ್ತೀನಿ. ಅಲ್ಲ ಅರ್ಚಕ್ರೆ, ನಮ್ಮ ಜೊತೆಲಿ ನಿಮ್ಗೆ ಓಡಾಡೋಕ್ಕಾಗಲ್ಲ. ನೀವು ಕುಮುದವ್ರು ಸಮಾಧಾನ ಮಾಡ್ಕೊಂಡು ಇಲ್ಲೇ ಇರಿ, ನಾವೆಲ್ಲ ಹೋಗ್ಬಿಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡಮ್ಮ, ನಮ್ಮ ಮುತ್ತು ಮೀನಾಗಿ ಏನೂ ಆಗೋದಿಲ್ಲ. ಅವ್ರ ಆಯುಷು ಗಟ್ಟಿಯಾಗಿದೆಯಮ್ಮ, ಅವ್ರಿಗೇನು ತೊಂದರೆ ಆಗದೆ ಮನೆಗೆ ಬಂದೇ ಬರ್ತಾರಮ್ಮ, ಬಂದೇ ಬರ್ತಾರೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಬಾ ಬಾ. ಯಾಕಿದ್ಬಿಟ್ಟೆ ಮೀನು? ಬೆಳಗಾಗಕ್ಕಿನ್ನ ತುಂಬಾ ಸಮಯ ಇದೆ, ಮಲ್ಕೋ. ಅಣ್ಣ, ನಾನ್ ಸ್ವಲ್ಪ ಹೊತ್ತು ಕೂತ್ಕೊಂತೀನಿ, ನೀನ್ ಮಲ್ಕೋ. ಬೇಡ ಮೀನು, ನೀನ್ ಮಲ್ಕೋ, ನಾನು ಎಚ್ಚರವಾಗಿರ್ತೀನಿ. ಅಣ್ಣ, ನಿದ್ದೆ ಬರ್ತಾ ಇಲ್ಲ ಅಣ್ಣ. ನಿದ್ದೆ ಬರೋ ತನಕ ನಾನ್ ನಿನ್ ಜೊತೆ ಕೂತ್ಕೊಂಡಿರ್ತೀನಿ. ನಿನ್ನಿಷ್ಟ. ಅಣ್ಣ, ಆ ಹುಲಿ ಏನಾದ್ರೂ ನಮ್ಮ ಮನೆ ಹತ್ರ ಹೋಗಿದ್ರೆ? ಇಲ್ಲ, ಆ ಹುಲಿ ಎಲ್ಲೋಗಲ್ಲ. ಅದೇ ಹೇಳ್ತಿ ಅಣ್ಣ? ಆ ಹುಲಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ತಾನೇ ನಾನು ಅದನ್ನ ಹುಡ್ಕೊಂಡು ಬಂದಿದ್ದು. ಹೆಂಗ್ ಗೊತ್ತು ನಿನ್ಗೆ? ನಾಳೆ ನಾವು ಮತ್ತೆ ಬರ್ತೀವಲ್ವಾ, ಆವಾಗ ಹುಲಿ ನಮ್ಮ ಕೈಗೆ ಸಿಕ್ಕಾಡ್ಕೊಂಡ್ಮೇಲೆ ನಿನಗೆ ಗೊತ್ತಾಗತ್ತೆ. ಹಾಗಾದ್ರೆ ಆ ಹುಲಿ ಇಲ್ಲೇ ಎಲ್ಲೋ ಇದೆಯಂತೆ ಅಣ್ಣ? ಹೇಳಕ್ಕಾಗಲ್ಲ ಮೀನು. ಅಣ್ಣ, ಹುಲಿ! ಅಣ್ಣ, ಅಣ್ಣ, ಹುಲಿ ಬರ್ತಾ ಇದೆ. ಮಾತಾಡ್ಬೇಡ ಮೀನು. ಅಣ್ಣ, 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 ಆ ಹುಲಿ ಇಲ್ಲೇ ಬರ್ತಿದೆ ಅಣ್ಣ. ಸುಮ್ಮನೆ ಇರು ಮೀನು, ಮಾತಾಡ್ಬೇಡ. ಸುಮ್ಮನಿರು. ಹೆದರ್ಕೋಬೇಡ, ಯಾವುದೋ ಪ್ರಾಣಿ ಅನ್ಸುತ್ತೆ. ಬಾ, ಇಲ್ಲೇ ಕೂತ್ಕೊಳ್ಳೋಣ.
ಅಣ್ಣ ಮನೆಯಲ್ಲಿ ಅಮ್ಮ ತಾತ ನಮ್ಮನ್ನ ಹುಡುಕ್ತಾ ಇರ್ಬೇಕಲ್ವಾ? ಪಾಪ ಎಷ್ಟು ಭಯ ಪಡ್ಕೊಂಡಿರ್ಬೇಕೇನೋ. ಹಾಗೇನೂ ಇಲ್ಲ ಮೀನು, ನಾವು ಅವ್ರಿಗೆ ಹೇಳ್ದೆ ಬಂದಿದ್ದೀವಲ್ವಾ, ಅದಕ್ಕೆ ಅವ್ರು ಮಲ್ಕೊಂಡಿರ್ತಾರೆ. ಅಮ್ಮ ತಾತ ಇಬ್ರು ಹೇಳೋಕ್ಕಿಂತ ಮುಂಚೆ ನಾವಿಬ್ರು ಅಲ್ಲಿ ಸೇರ್ಕೊಂಡು ಬಿಡೋಣ. ಆವಾಗ ನಾವಿಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಯ್ತು. ಕುಮುದ, ಯಾಕೇನಾಯ್ತು? ಕುಮ್ದ, ಯಾಕಮ್ಮ ಏನಾಯ್ತು? ಯಾಕಮ್ಮ ಬೆಚ್ಚಿಬಿದ್ದೆ? ಅಪ್ಪ, ನನ್ನ ಮಕ್ಳಿಗೇನೋ ಅಪಾಯ ಆಗಿದೆ ಅಂತ ಅನಿಸ್ತಾ ಇದೆ ಅಪ್ಪ. ಅವ್ರಿಗೇನೋ ತೊಂದರೆ ಆಗಿದೆ, ಖಂಡಿತ ಅವ್ರಿಗೇನೋ ತೊಂದರೆ ಆಗಿದೆ ಅಪ್ಪ. ಕುಮ್ದ, ಹಾಗೆಲ್ಲ ಏನು ಅನ್ಕೋಬೇಡಮ್ಮ. ಮುತ್ತು ಮೀನಾಗಿ ಏನೂ ಆಗೋದಿಲ್ಲ. ನೀನು ಸ್ವಲ್ಪ ಧೈರ್ಯವಾಗಿರಮ್ಮ. ಮೊದಲೇ ನರ್ಭಕ್ಷಕ ಅದು. ಈಗಾಗಲೇ ಮನುಷ್ಯ ರಕ್ತ ರುಚಿ ನೋಡಿದೆ. ಈ ಮಕ್ಕಳೇನಾರು ಸಿಕ್ಕಿದ್ರೆ ಸುಮ್ಮನೆ ಬಿಟ್ಬಿಡುತ್ತಾ ಅದು? ಇಲ್ಲ, ನನ್ನ ಮಕ್ಳಿಗೆ ಏನೂ ಆಗಬಾರ್ದು. ನನಗೆ ನನ್ನ ಮಕ್ಕಳು ಬೇಕು. ಅವ್ರಿಗೆ ಯಾವುದೇ ಥರ ಅಪಾಯ ಆಗಬಾರ್ದು. ಅಪ್ಪ ಬನ್ನಿಪ್ಪ, ಈಗಲೇ ಕಾಡು ಹೋಗೋನ್ನ ಕರ್ಕೊಂಡು ಬರೋಣ. ಬನ್ನಿ. ಬೇಡಮ್ಮ ಕುಮ್ದ, ಕೂತ್ಕೋ. ಇಷ್ಟೊತ್ತಲ್ಲಿ ನೀನು ಕಾಡಿಗೆ ಹೋದ್ರೆ ಮಕ್ಕಳನ್ನೆಲ್ಲಿ ಅಂತ ಹುಡುಕ್ತೀಯ? ಹೇಗೂ ಜನರೆಲ್ಲ ಹೋಗಿದಾರಲ್ಲ, ಹೇಗಾದ್ರೂ ಮಾಡಿ ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತಾರೆ. ನೀನ್ ಧೈರ್ಯವಾಗಿರಮ್ಮ, ಧೈರ್ಯವಾಗಿರಮ್ಮ. ಹೌದು ಕುಮುದ, ನಾವು ಕಾಡಿಗೆ ಹೋಗ್ದೇನೆ ಇಲ್ಲೇ ಇಟ್ಕೊಂಡು ಮಕ್ಳಿಗೆ ಒಳ್ಳೇದಾಗಿ ಬರ್ಲಿ ಅಂದ್ಬಿಟ್ಟು ದೇವ್ರನ್ನ ಬೇಡ್ಕೊಳ್ಳೋಣ. ಇಡೀ ದಿನ ದೇವ್ರ ಸೇವೆ ಮಾಡೋರು ನೀವು. ಖಂಡಿತ ದೇವ್ರು ನಿಮ್ಗೆ ಕೈ ಬಿಡೋದಿಲ್ಲ. ಹೌದಮ್ಮ ಕುಮ್ದ, ಅವ್ರು ಹೇಳ್ತಿರೋದು ಸತ್ಯ. ಇಷ್ಟು ದಿವಸ ಆ ದೇವ್ರು ನಂಬ್ಕೊಂಡೇ ನಾವು ಬಂದಿದ್ದೀವಿ. ಅವನ ಸೇವೆ ಮಾಡಿಕೊಂಡೇ ಜೀವನ ಸಾಗಿಸ್ತಾ ಇದ್ದೀವಿ. ಯಾವತ್ತೂ ನಮಗೆ ಅವನ ಕಷ್ಟ ಕೊಡಲ್ಲಮ್ಮ. ಊಟದಲ್ಲಿ ವಿಷ ಹಾಕಿದಾಗ 2-3 ಸತಿ ಹಾವು ಇನ್ನೇನು ಕಚ್ಚೇ ಬಿಡ್ತು ಅನ್ನೋವಾಗ ನಮ್ಮ ಮಕ್ಕಳನ್ನ ಕಾಪಾಡಿದ್ದು ಆ ದೇವರೇ ಅಲ್ಲನಮ್ಮ. ಕುಮ್ದ, ಆ ಹುಲಿ ನಮಗೆ ಎಷ್ಟೇ ಕಾಟ ಕೊಟ್ರು ಅದರಿಂದ ಯಾರಿಗೂ ಅಪಾಯ ಆಗದೆ ಕಾಪಾಡ್ತಾ ಇರೋನು ಆ ದೇವ್ರ ಕಣಮ್ಮ. ಇವತ್ತ ಅಲ್ಲಮ್ಮ, ಮುಂದೇನು ಆ ಭಗವಂತನೇ ಕಾಪಾಡೋದು. ಆ ನಂಬಿಕೆ ನನಗಿದೆಯಮ್ಮ. ನೀನ್ ಧೈರ್ಯವಾಗಿರು, ಧೈರ್ಯವಾಗಿರಮ್ಮ. ದೇವ್ರೆ, ಮಕ್ಳಿಗೇನು ಆಗ್ದಂಗೆ ನೋಡ್ಕೊ ತಂದೆ. ಚಿನ್ನದಂತ ಮಕ್ಕಳಪ್ಪ ಅವರು. ಅವ್ರಿಗೆ ತೊಂದರೆ ಕೊಡಬೇಡಪ್ಪ ಶಿವನೇ. ಮಕ್ಕಳ ನೋಡ್ರಿ, ಇಲ್ಲಿ ನೋಡಿಲಿ ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ.
ಮಾನ್ಸ ಮಲ್ಕೊಳೋದು ಬಿಟ್ಟು ಇದ್ಯಾಕೆ ಒಳ್ಳೆ ಮೋಹಿನಿ ಥರ ಓಡಾಡ್ತಾ ಇದೆಯಾ? ನಂಗೆ ಓಡಾಡಬೇಕು ಅನಿಸ್ತಿದೆ, ಓಡಾಡ್ತಾ ಇದ್ದೀನಿ. ಇದರಿಂದ ನಿಮ್ಗೇನಾದರೂ ಸಂಕಟ ತೊಂದರೆ ಆಗ್ತಿದ್ಯಾ? ನನಗೆ ಯಾವ ಸಂಕಟನೂ ಇಲ್ಲ, ತೊಂದರೆನೂ ಇಲ್ಲ. ಓಡಾಡಿ ಓಡಾಡಿ ಪಾಪ ನಿನ್ನ ಕಾಲು ನೋವಾಗುತ್ತಲ್ಲ ಅನ್ನೋ ಕನಸನಿಂದ ಹೇಳಿದೆ ಅಷ್ಟೆ. ಸೋ ಸ್ವೀಟ್ ಆಫ್ ಯು. ನಿಮ್ಮ ಕನ್ಸನ್ಗೆ ತುಂಬ ಥ್ಯಾಂಕ್ಸ್. ಈಗ ತಾವು ನನ್ನನ್ನು ಇರಿಟೇಟ್ ಮಾಡಿ ಬೈಸ್ಕೊಳ್ಳೋದು ಬಿಟ್ಟು ತೆಪ್ಪಗೆ ಬಿಟ್ಕೊಳ್ಳಿ. ಮಲ್ಕೊಳ್ಳಿ ಅಂತ ಹೇಳಿದ್ ಕೇಳಿಸ್ಲಿಲ್ವಾ? ಯಾಕೆ ಎದ್ದು ಕೂತ್ಕೊಂಡಿದ್ದು? ಕೇಳಿಸ್ತು, ಆದರೆ ನನಗೆ ಯಾಕೋ ಕೂತ್ಕೋಬೇಕು ಅನ್ನಿಸ್ತು, ಅದಕ್ಕೆ ಕೂತ್ಕೊಂಡೆ. ಯಾಕೆ ಇದರಿಂದ ನಿನಗೇನಾದ್ರು ಸಂಕಟ ತೊಂದರೆ ಆಗ್ತಿದೆಯಾ? ನಾನು ಕೂತ್ಕೋತೀನಿ, ನೀನು ಓಡಾಡ ಓಡಾಡುವ. ರಘು, ಈಗ ನೀವು ಮಲ್ಕೊಳ್ಳಿಲ್ಲ ಅಂದ್ರೆ ಏನೋ ತಲೆ ಮೇಲೆ ಹಾಕ್ಬಿಡ್ತೀನಿ. ರಘು, ಕಿರ್ಚ್ಕೋಬೇಡ ಮಾತಾಯಿ. ನೀನು ಕಿರ್ಚ್ಕೊಂಡ್ರೆ ಇಡೀ ಬೆಂಗಳೂರೇ ಎದ್ದು ಬಿಡುತ್ತೆ. ಅದರ ಬದಲು ನಾನೊಬ್ಬ ನಿದ್ದೆ ಮಾಡೋದೇ ಒಳ್ಳೇದು. ಅದನ್ನೇ ನಾನು ಆಗ್ಲಿಂದ ಬಡ್ಕೋತಾ ಇರೋದು, ಸುಮ್ಮನೆ ಬಿತ್ಕೊಳ್ಳಿ ಅಂತ. ಓಕೆ, ಗುಡ್ ವಾಕ್. ಯಾವ್ದು ಶರ್ಟ್ ಇದೆ ನೋಡಿ ಅಲ್ಲಿ. ಮುತ್ತು ಶರ್ಟ್ ಕಲ್ಲ, ಮುತ್ತಿದೆ ಶರ್ಟ್ ಇದು. ನಾವು ಬರೋದು ತುಂಬಾ ತಡವಾಯ್ತು ಕಣ್ಲ. ಪಾಪಿ ಹುಲಿ, ಎರಡು ಮಕ್ಕಳು ತಿಂಡಿ ಹಾಕ್ಬಿಟ್ಟದಕ್ಕಲ್ಲ. ಈ ವಿಷಯವ ಕುಮುದವನ್ಗೂ ಅರ್ಚಕರಿಗೂ ಹೆಂಗ್ಲ ತಿಳಿಸೋದು? ಅಕಸ್ಮಾತ್ ತಿಳಿಸ್ತು ಅಂತ ತಿಳ್ಕೊ, ಎರಡಾಳು ಎದೆ ಹೊಡ್ಕೊಂಡು ಸಾತ್ಬಿಡ್ತಾರಕ್ಕಲ್ಲ. ಗೊತ್ತಿದ್ದು ಮಕ್ಕಳು ತಮ್ಮ ಸಾವನ್ನ ತಾವೇ ತಂದ್ಕೊಂಬಿಟ್ಟ. ಈ ಉತ್ಸಾಹ ಬೇಡ ಅಂತ ನಾವು ಎಷ್ಟಿತ ಹೇಳಿದ್ವಿ, ನಮ್ಮ ಮಾತು ಯಾವಾಗ ಕೇಳಲೇ ಇಲ್ಲ. ನಾವೇನ್ ಮಾಡಕ್ಕಾಯ್ತದೆ? ಆ ಮಾತ್ಯಾಕೆ ಈಗ ಬಿಡಿ. ಹುಲಿ ಮಕ್ಕಳದೇನ ತಿಂದು ಚೂರು ಪಾರು ಬಿಟ್ಟಿದ್ರೆ ಹುಡ್ಕನಂತ ನಡೀರಿ. ಏನಪ್ಪ ಇಷ್ಟು ಹೊತ್ತಾದರೂ ಯಾರೂ ಬರಲೇ ಇಲ್ಲ. ಬರ್ತಾರಮ್ಮ, ಮಕ್ಕಳೊಂದು ಕಡೆ ಇವರೊಂದು ಕಡೆ ಆಗಿರೋದ್ರಿಂದ ಹುಡುಕೋದು ತಡ ಆಗುತ್ತೆ. ಕಾಡಲ್ವಾ, ಕತ್ಲು ಬೇರೆ. ಬರ್ತಾರಮ್ಮ, ಬರ್ತಾರೆ. ಅಲ್ಲ ಅರ್ಚಕ್ರೆ,
ಇಷ್ಟೊತ್ತಾದ್ರೂ ಮಕ್ಕಳು ಅವ್ರ ಕೈ ಸಿಗ್ಲಿಲ್ಲ ಅಂದರೆ ನನ್ಗೆ ಯಾಕೋ ಅನುಮಾನ. ನಾನು ಹೇಳ್ತಿರೋದು ನಿಮ್ಮಿಬ್ಬರಿಗೂ ಕಷ್ಟ ಆಗ್ತಿದೆ ಅನ್ನೋದು ಗೊತ್ತು. ನೀವಿಬ್ರು ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು. ಮಕ್ಕಳು ದಯವಿಟ್ಟು ಅಪಶಕನ ನುಡಿಬೇಡಮ್ಮ. ನೀವು ತಾನೇ ಹೇಳಿದ್ದು ಆ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ. ಹಾಗೆಲ್ಲಿದ್ದು ನಿಜ ಅರ್ಚಕರೇ. ಕಾಡ್ಗೋಗಿದ್ದ ಮಕ್ಕಳು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂದರೆ ನಿಮ್ಮ ಸಹಾಯಕ್ಕೆ ಯಾವ ದೇವರು ಬರೋದಿಲ್ವೇನೋ ಅನಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ಈಗಿನಲೇ ಧೈರ್ಯ ತಗೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ. ಅಪ್ಪ, ಇವ್ರು ಹೇಳ್ತಾ ಇರೋದು ನಿಜ ಆಗ್ಬಿಡತ್ತಪ್ಪ. ಕುಮುದ, ಏನು ಆಗಲ್ಲಮ್ಮ, ಗಾಬರಿ ಆಗ್ಬೇಡ. ಅವ್ರು ಹೇಳ್ತಾರಷ್ಟೇ, ನೀನ್ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಮ್ಮ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ನನಗೆ ಅಪಾರವಾದ ನಂಬಿಕೆ ಇದೆಯಮ್ಮ. ಮಕ್ಕಳು ವಾಪಸ್ ಬಂದೇ ಬರ್ತಾರೆ. ಒಂದು ವೇಳೆ ಆ ಹುಲಿ ಮುತ್ತು ಎದುರಾದ್ರೂ ತನ್ನ ಜೀವ ಉಳಿಸ್ಕೊಳ್ಳೋಕೆ ಆಗದೇ ಇದ್ರು ತನ್ನ ತಂಗಿ ಜೀವ ಉಳಿಸೋಕಾದ್ರೂ ಆ ಹುಲಿ ಜೊತೆ ಹೋರಾಡ್ತಾನೆ. ಕುಮುದ, ಏನೇ ಆದ್ರೂ ನಮ್ಮ ಮೀನಾಗೆ ಉಗುರು ಎಳೆಯಷ್ಟು ಗಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಮುತ್ತು. ಅವಳನ್ನು ಕಾಪಾಡ್ಕೊಂಡು ವಾಪಸ್ ಮನೆ ಕರ್ಕೊಂಡು ಬಂದೇ ಬರ್ತಾನಮ್ಮ. ನಾನು ಹೇಳ್ತಾ ಇರೋದು ಸತ್ಯ ಕುಮುದ, ನೋಡ್ತಾ ಇರು, ನೀವು ನೋಡ್ತಾ ಇರಿ. ಹುಲಿ ತಿನ್ಕೊಂಡು ಹೋಗ್ಬಿಟ್ಟಿದೆ ಕಣವ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ತರಿಕೆ ಏನ್ ಬಾಬಾ ಇದು, ಹುಲಿ ಬರುತ್ತೆ ಬರುತ್ತೆ ಅಂತ ಕಾದು ಕಾದು ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೊಬೇಡ ಕಣ. ನೋಡು, ಕಾಳ ಹೇಳ್ದಂಗೆ ಆ ಹುಲಿ ಬಂದಿದೆ, ಮೇಕೆನ ಕೊಂದಿದೆ, ಅದ್ರ ಮಾಂಸ ತಿಂದಿದೆ. ಒಂದ್ಸಲ ರುಚಿ ನೋಡಿದ್ಮೇಲೆ ಆ ಹುಲಿ ಮತ್ತೆ ಬಂದೇ ಬರುತ್ತೆ. ಬಾವಾ, ನನ್ಗನ್ಸುತ್ತೆ ನಾವಿಲ್ಲಿ ಬಂದು ಕೂತಿರೋದು ಹುಲಿ ಗೊತ್ತಾಗಿ ಅದು ವಾಪಸ್ ಹೋಗಿದೆ ಅಂತ. ಹೌದು, ಇಲ್ಲಿ ಬರೋದಕ್ಕಿಂತ ಮುಂಚೆ ಫೋನಲ್ಲಿ ಹೇಳಿದ್ದೀನಿ ನಾನು. ಅರ್ಥ ಆಯ್ತು ಬಾವ. ಅದು ಸರಿ ಕಾಳ, ನೋಡ್ರಿ, ನೀನು ಹುಲಿ ಬಂದು ಮೇಕೆನ ಕೊಂದಿದ್ದು, ಅದರ ಮಾಂಸ ತಿಂದಿದ್ದು ನೀನು ಕಣ್ಣಾರ ನೋಡ್ದ? ಮೇಕೆ ಸತ್ ಬಿದ್ದರಿಂದ ದೂರದಿಂದನೇ ನೋಡಿ ನಾನು ನಿಮ್ಮ ಹತ್ರ ಓಡ್ ಬಂದ್ಬಿಟ್ಟೆ ಗೌಡ್ರಿ. ಹತ್ರ ಅವ್ರು ನೋಡ್ಬೇಕಾಯ್ತು. ಮೇಕೆ ಸತ್ತಿರೋದು ನೋಡಿ ಹುಲಿನೇ ತಿಂದಿರ್ಬೇಕೇನೋ ಅಂದ್ಕೊಂಡು ನಾನು ಓಡ್ ಬಂದ್ಬಿಟ್ಟೆ ಗೌಡ್ರಿ. ಮುಚ್ಕೊಂಡಿರಲ್ಲೇ, ಮಹಾನ್ ಬುದ್ಧಿವಂತ ಇವನು. ಭಾವ, ಮೇಕೆನ ತೋಳ ಅಥವಾ ಕಾಡ್ನಾಯಿ ತಿಂದು ವಾಪಸ್ ಹೋಗಿದೆ ಅಂತ ನನಗನ್ಸುತ್ತೆ. ನಾವು ಹತ್ರ ಹೋಗಿ ನೋಡೋಣ. ನೋಡೋದಲ್ಲ, ಬಳಕರೆಯವರೆಗೂ ನಾವಿಲ್ಲೇ ಇರ್ತೀವಿ ಅಷ್ಟೇ. ಮಕ್ಕಳನ್ನ ಹುಡ್ಕೊಂಡು ಹೋದವರು ಬರ್ತಿದ್ದಾರೆ. ಎಲ್ರಪ್ಪ ನನ್ನ ಮೊಮ್ಮಕ್ಕಳು ಮುತ್ತು ಮೀನ ಎಲ್ಲಿ? ಯಾಕೆಲ್ಲ ಸುಮ್ಮನೆ ಇದ್ದೀರಾ? ನನ್ನ ಮಕ್ಕಳಲ್ಲಿ ಮಾತಾಡಿ ಮಾತಾಡಿ, ನನ್ನ ಮಕ್ಕಳಲ್ಲಿ. ಯಾಕಪ್ಪ
ಮೊಮ್ಮಕ್ಕಳು ಎಲ್ಲೂ ಕಾಣಿಸ್ತಾ ಇಲ್ಲ. ಮಾತಾಡಿ, ನನ್ನ ಮಕ್ಕಳಲ್ಲಿ ಮಕ್ಕಳು ಸಿಗ್ಲಿಲ್ಲ ಕುಮುದವ್ವ. ಮಕ್ಕಳನ್ನ ಹುಲಿ ತಿನ್ಕೊಂಡು ಹೋಗ್ಬಿಟ್ಟಿದೆ ಕಣವ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಕ್ಕಳ ಇಲ್ದೆ ನಾನು ಹೇಗಪ್ಪ ಬದುಕ್ಲಿ? ಯಾರಿಗೋಸ್ಕರ ಬದುಕ್ಲಿ? ನನಗೆ ಯಾರು ದಿಕ್ಕು ಅಂತ ಉಸಿರಾಡ್ಲಿಪ್ಪ?